ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಾರ್ಟಿದ ಐಡಿಯಾಲಜಿ ನೋಡಿ ಯಾರ್ಯಾರು ಬಂದು ಹಾಕಿದ್ದಾರೆ. ಮತ್ತು ನಮ್ಗೆ ಯಾರು ಹಾಕಿದಾರೆ ಗೊತ್ತಿಲ್ಲ. ಸೀಕ್ರೆಟ್ ಬ್ಯಾಲೆಟ್ ಇತ್ತು. ಅದೇನು ಒಳ್ಳೆ ಕೆಲಸ ಆಗ್ತಾ ಇದೆ. ಹೊಸ CM ನಮ್ದು ಕಾರ್ಯ ಮಾಡೋದು CM ಇದ್ದಾರೆ. ಅದ್ ನೋಡಿ ಅವ್ರು ವೋಟಿಂಗ್ ಮಾಡಿದ್ದಾರೆ. ಸರ್, ಏನ್ ರಣತಂತ್ರವನ್ನು ರೂಪಿಸಿದ್ರು? ಯಾವ ರೀತಿ ರಣತಂತ್ರ ಈ ಚುನಾವಣೆಯೊಳಗೆ ವಿಶೇಷವಾಗಿ? ಏನ್ ರಣತಂತ್ರ ಇರ್ಲಿಲ್ಲ. ನಾವು ಬರೇ ಹೋಗಿ ವೋಟ್ ಮಾಡಿದ್ದೇವೆ. ಅದ್ರ ಜೊತೆ ಪಾರ್ಟಿದ ಐಡಿಯಾಲಜಿ ನೋಡಿ ಆತ್ಮಶಿಕ್ಷಿತ ನಿಮ್ಗೆ GT ದೇವೇಗೌಡ ಬಹಳಷ್ಟು ಶಾಸಕರು ಹೇಳಿದ್ರು. ಆತರದಿಂದ ನಾವು ವೋಟ್ ಮಾಡಿದ್ದೇವೆ ಅಂತ ಆಗಿದೆ. ವೋಟ್ ಆಗಿದೆ ಸರ್. ಒಂದಲ್ಲ ಎರಡಲ್ಲ 11 ಪ್ರತಿ ಬಾರಿ 1-2 ಮತಗಳು ಕ್ರಾಸ್ ಮತ್ತೆ ವೋಟಿಂಗ್ ಆಗ್ತಿತ್ತು. ಈ ಸಲ 11ಕ್ಕಿಂತ ಹೆಚ್ಚಿಗೆ ಕ್ರಾಸ್ ವೋಟಿಂಗ್, ಅದು ಬಿಜೆಪಿ ಮತ್ತು JDS ನಲ್ಲಿ. ಮೈತ್ರಿ ಪಕ್ಷಗಳಿದ್ದು ಅದ್ರ ಕಡೆ ಒಂದು ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನುವಂತ ಒಂದು ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೆಲ್ಲ ಕಾಂಗ್ರೆಸ್ ಒಂದು ಕೊಡ್ಲಿ ಪೆಟ್ಟು ಕೊಟ್ಟ ನೋಡಿ. ಬಿಜೆಪಿ ಅವರು ಆಪರೇಷನ್ ಲೋಟಸ್ ಮಾಡಿ, ಆಪರೇಷನ್ ಹಸ್ತ ಮಾಡಿ, ಹಣ ಕೊಟ್ಟು ಶಾಸಕರು ಖರೀದಿ ಮಾಡಿ, ಎಲ್ಲ ನೀವು ಬಂಗಾಳದಲ್ಲೇ ನೋಡುತ್ತಿದ್ದೀರಿ, ಮಹಾರಾಷ್ಟ್ರದಲ್ಲೇ ನೋಡ್ತಾ ಇದ್ದೇವೆ. ನಮ್ದು ಹಂಗೇನು ಆಗ್ಲಿಲ್ಲ. ನಮ್ಮ ಪಕ್ಷದ ಐಡಿಯಾಲಜಿ ನೋಡಿ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಾರ್ಟಿದು ಸಿದ್ದರಾಮಯ್ಯ ಸಾಹೇಬ್ರದ್ದು, ಹರಿಪ್ರಸಾದ್ ಸಾಹೇಬ್ರದ್ದು ಮುಖ್ಯ ನೋಡಿ ಕೆಲಸ ನಮ್ದು ಆಗ್ತೈತಿಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಸರ್, ಇವಾಗ ರಾಜ್ಯಸಭೆ ಚುನಾವಣೆ ಏನಾಯ್ತು, ವಿಧಾನ ಪರಿಷತ್ ಚುನಾವಣೆ ಏನಾಯ್ತು, ಇನ್ನು ಉಳಿದದ್ದು ಮಂತ್ರಿ ಮಂಡಳ ವಿಸ್ತರಣೆ. ಏನ್ ಸರ್ ಮುಹೂರ್ತ ಯಾವಾಗ ಫಿಕ್ಸ್ ಆಗಿದೆ? ಈಗ ಮಂತ್ ಎಂಡ್ ಅಂದ್ರೆ ಹೇಳಕತ್ತಾರು, ಮಂತ್ಯದಲ್ಲೇ ಆಗ್ಬೋದು. ಸರ್, ಬೆಳಗಾವಿಗೆ ಎಷ್ಟು ಸಿಗ್ತಾರೆ? ಇದಾದ ಹೈಕಮಾಂಡ್ ಮೇಲೆ ಇದೆ. ನಮ್ ಕೆಲಸ ಮಾಡೋದು ನಮ್ದು ಕರ್ತವ್ಯ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಹೈಕಮಾಂಡದಲ್ಲೇ ಹೇಳಿ ಅವ್ರ ಮೇಲೆ ಬಿಟ್ಟಿದ್ದೇವೆ. ಅವ್ರು ಯಾರು ಕೊಡ್ತಾರೆ ಅಂತ ನೋಡೋಣ. ಸರ್, ಲಕ್ಷ್ಮಣ್ ಸವದಿ ಅವರು ಮುನಿಸ್ಕೊಂಡಿದಾರ, ಬಿಜೆಪಿ ಕಡೆ ಮುಖ ಮಾಡಿದಾರ ಅನ್ನೋದೊಂದು ವಾದಂತಿ. ಇಲ್ಲ, ಹಂಗೇನೂ ಇಲ್ಲ. ಏನಾದ್ರೂ ಲಕ್ಷ್ಮಣ್ ಸವದಿ ಅವರು ನಮ್ಮ ಜಿಲ್ಲೆದು ಒಂದು ದೊಡ್ಡ ನೇತಾ ಇದ್ದಾರೆ. ಅವ್ರು ನಮ್ಮ ಪಕ್ಷ ಬಿಟ್ಟು ಹೋಗೋದಿಲ್ಲ.